ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಅತ್ತೆಗೆ ತಕ್ಕ ಸೊಸೆ ಕತೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ವಿಡಿಯೋಸ್ಗೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಾನು ಕಾರ್ಟೂನ್ ಜಗತ್ತು ಚಾನಲ್ನಲ್ಲಿ ತುಂಬಿದ ಮನೆ ಕತೆ ಸ್ಟೋರಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮಗೆ ತುಂಬಿದ ಮನೆ ಕತೆ ಸ್ಟೋರಿ ಅಕಸ್ಮಾತ್ ಇವಾಗ ಬೇಡ ನಮಗೆ ಅಂತ ಅಂದರೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ನಾನು ಮತ್ತೆ ಬೇರೆ ಸ್ಟೋರಿ ಹಾಕ್ತೀನಿ. ಇಲ್ಲ ನಮಗೆ ತುಂಬಿದ ಮನೆ ಕತೆ ಸ್ಟೋರಿನೇ ಇರಲಿ ಅಂತ ಇದ್ದರೆ ಅದನ್ನು ವಿಡಿಯೋ ಕೆಳಗಡೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ ಯಾವ ಸ್ಟೋರಿ ಇಷ್ಟ ಆಗುತ್ತೆ ನಾನು ಆ ಸ್ಟೋರಿನೇ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ದಯವಿಟ್ಟು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಿಮಗೆ ತುಂಬಿದ ಮನೆ ಕತೆ ಸ್ಟೋರಿ ಬೇಕಾ ಅಥವಾ ಬೇಡ ಅಂತ. ಯಾವುದು ಜಾಸ್ತಿ ಹ್ಞೂ ಅಂತೀರಾ ಆ ಸ್ಟೋರಿನೇ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ನಮಸ್ಕಾರ. ಅರೆ, ಈ ಸಪ್ಪೆ ಎಲ್ಲೋದ್ಲು? ಕಸ ಅಂತಿರು, ನಾ ಲಗುನ ಬಂದು ನೀರು ಹಾಕ್ತೀನಿ, ನೀರು ಹಾಕಿ ರಂಗೋಲಿ ಹಾಕಿದ್ರಾತಿಬ್ರು ಅಂತ ಹೇಳೀನಿ. ಆಗಲೇ ಎಲ್ಲೂ ಹೋಗ್ಬಿಟ್ಟಾಳ ನೋಡ, ಕಾಣವಳ್ಳ. ಮುಂಚೆ ಎಲ್ಲಿ ಹೋಗಿದ್ದಾಳ ಇವಳು? ಸವ್ವಿ, ಲೇ ಸವ್ವಿ, ಎಲ್ಲದೇ? ಅರೆ ಭಾಳ ಒಕ್ಕರ, ನೀವೇನಿಲ್ಲಿ? ಅಯ್ಯ, ನಮ್ಮ ಹೊಲದ ಕಡೆ ಹೊಂಟಿದ್ದೆ. ಆ ಕಡೆ ಹಸು ಹೋದ್ರೆ ದೂರ ಆಕೈತಿ, ಹಾಗಾಗಿ ಇಲ್ಲಿಂದ ಒಂದು ಸ್ವಲ್ಪ ಸಮೀಪ ಆಕೈತಾ, ಹಾಗಾಗಿ ಹಿಂಗೆ ಹೊಂಟಿದ್ದೆ ನೋಡು. ಚಾ ಆತನ್ಬೆ? ಹೂನವ, ಚಾ ಆತು. ಹಂಗೆ ಒಂದು 4 ಚಪಾತಿ ಮಾಡ್ಕೊಂಡ ಚಪಾತಿ ತಿಂದು ಹೊಂಟೀನಿ ನೋಡು. ಹೌದನ? ಯಾಕೆ ಬೇಕಾ ಲಗುನ ಹೊಂಟಿಯಲ್ಲ? ಯಾಕೆ ಯವ್ವ? ಮಧ್ಯಾಹ್ನ ಮೇಲೆ ಒಂದು ಸಮನ ಬಿಸಿಲು ರಣ 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 ಸುರೀತೈತಲ್ಲ ಯವ್ವ, ಯಾ ಕೆಲಸನೂ ಮಾಡೋಕ್ಕಾಗಂಗಿಲ್ಲ ಹೊಲದಾಗ. ಅದಕ್ಕೆ ಮುಂಜಾನೆ ಒಂದು ತಟಗೆ ಲಗುನ ಹೋದೆ ಅಂತಂದ್ರೆ ಚುರುಕ್ ಬಿಸಿಲು ಹತ್ತಷ್ಟಿಗೆ ಒಂದೇಟು ಕೆಲಸ ಎಲ್ಲ ಮುಗಿಸ್ಕೊಂಡೆ ಅಂದ್ರೆ ಮಧ್ಯಾಹ್ನ ಬಿಸಿಲು ಹತ್ತತ್ತಲ್ಲ, ಅವಾಗ ಮನೆಗೆ ಬಂದು ಮತ್ತೆ ಸಂಜೆಗೆ 4 ಗಂಟೆ 4 ಸುಮಾರು ಹೋದೆ ಅಂದ್ರೆ ಮತ್ತೆ ಅವಾಗ ಕೆಲಸ ಮಾಡಕ್ಕೆ ಬರ್ತೈತಿ. ಈ ರಣ ಬಿಸಿಲಾಗ ಆಗಂಗಿಲ್ಲ ಯವ್ವ, ಮೈ ಒಮ್ಮಿಗೆ ಶೆಕಿಗಾದಂಗೆ ಆಗ್ಬಿಡ್ತೈತಿ. ಅದಕ್ಕೆ ಒಂದು ತಟಗೆ ಲಗುನ ಹೋದ್ರಾತಂತಂದು ಲಗುನ ಹೊಂಟೀನಿ ನೋಡು. ಹ್ಞೂ ಬೇಯಕ್ಕ, ಬಿಸಿಲಂತೂ ಅನಾಹುತ ಬಿಸಿಲೈತವ ಯವ್ವ. ಅಂದಂಗ ನಿಂದು ಬಟ್ಟೆ ಹೊಲಿಯೋದು ಎಲ್ಲಿಗೆ ಬಂತು? ಹೊಲಿಯಾಕ ಕುಂತೀವಿ ಮತ್ತೇನ ಊರಾಗ ಒಂದು 4 ಮಂದಿನ ಆಳು ಇಟ್ಕೋಬೇಕು ಅಂತ ಅಂದೆ ಅಂತಲ್ಲ, ನನಗೂ ಹಂಗೆ ಸುದ್ದಿ ಬಂತು. ಮತ್ತು ಏನಾಯ್ತು? ಕರ್ಕೊಂಡ್ಬೇಕಂತ ಮಾಡೇನು ಒಂದು 4 ಜನನ? ಹ್ಞೂ ಬೇಯಕ್ಕ, ಒಂದು ಸ್ವಲ್ಪ ಬಟ್ಟೆ ಹೊಲಿಯೋವು ಭಾಳ ಬರಾಕುಂತಾವ. ಮತ್ತು ಇನ್ನು ಶ್ರಾವಣ ಒಂದು ಚಲೋ ಆತಂದ್ರೆ ಬಟ್ಟೆ ಹೊಲಿಯೋದು ಸೀಸನ್ ಚಲೋ ಆಗ್ಬಿಡ್ತೈತಲ್ಲ, ಹಾಗಾಗಿ ಒಂದು 4 ಜನನರ ಇಲ್ಲಾಂದ್ರೆ ಒಂದು 2 ಇಟ್ಕೋಬೇಕಂತ ಅಂದ್ಕೊಂಡಿವಿ. ಈಗಾಗಲೇ ತಾರ ಬರಾಕ್ ಒಪ್ಕೊಂಡಾಳ, ಇನ್ನೊಬ್ರು ಯಾರನ್ನಾರ ನೋಡ್ಬೇಕು. ಯವ್ವ, ಹಂಗೇನಾರ ಇದ್ರೆ ನಮಗೂ ಹೇಳಬೇ ಯವ್ವ, ಪುಣ್ಯ ಬರ್ತೈತಿ. ಈ ಹೊಲ್ದಾಗ ಹೋಗಿ ಕೆಲಸ ಮಾಡೋಕ್ಕಾಗಲ್ಲವ ಯವ್ವ, ನಮಗಂತೂ ಬರ್ತಾ ಈ ಹೊಲ್ದಾಗ ಕೆಲಸ ಮಾಡೋಕ್ಕಾಗವಲ್ದು ನೋಡು. ಅದಕ್ಕೆ ಹಂಗೇನಾರ ಇದ್ರೆ ನಮಗೂ ಹೇಳು, ನಾವು ಬರ್ತೀವಂತ ಕೆಲಸಕ್ಕೆ. ಸರಿ ಆಯ್ತು, ತಗೋಬೇಕಾ, ಹೇಳ್ತೀನಿ. ಅಂದಂಗ ನಾನೊಂದು ಮಾತು ಕೇಳ್ಪಟ್ಟೆ, ನಿಮ್ಮ ಗೌರಿನ ಏನ ಮೊನ್ನೆ ನೋಡ್ಕೊಂಡು ಹೋದ್ರಂತಲ್ಲ ಯವ್ವ? ನಿಮ್ಮ ಮತ್ತಿಲ್ಲಲ್ಲ, ನಿಮ್ಮ ಅತ್ತಿ ಮುಂದೆ ಏನಾರ ಆಕೆ ಮಗಳದ ಮಾತು ಏನಾರ ಮಾತಾಡ್ಬಿಟ್ಟಿವಿ ಅಂದ್ರೆ ಹಂಗೆ ಹರ್ಕ ನಾಯಿ ಬಂದಂಗೆ ಬರ್ತಾಳೆ ಯವ್ವ. ಇಲ್ಲಿ ಬೇಕಾ, ಇನ್ನೂ ಮಕ್ಕೊಂಡಾಳ ನಮ್ಮ ಅತ್ತಿ. ನಿಮ್ಮ ಅತ್ತಿ ರಾಣಿ ಬಿಡವ, ಹೇಳೋದು 10 ಗಂಟೆಗೆ ಮತ್ತೆ ತಿಂತಾಳ, ಮತ್ತೆ ಮಕ್ಕೋತಾಳ, ಮತ್ತೆ ತಿಂತಾಳ, ಮತ್ತೆ ಮಕ್ಕೋತಾಳ. ಮತ್ತೆ ಕೊಚ್ಕೊಂಡು ನೋಡಿದ್ರೆ ಜಗತ್ನಾಗ ಯಾರು ಮಾಡ್ಲಾರ್ದ ಕೆಲಸ ನಿಮ್ಮ ಅತ್ತಿನ ಮಾಡೋಣ ಅನ್ನಂಗೆ ಹೇಳ್ತಿರ್ತಾಳೆ. ನಾವೇನು ನಿಮ್ಮ ಅತ್ತಿಂದ ನೋಡೇ ಇಲ್ಲ ನೋಡು, ಮುಂಚೆಗಿಂದನು ಬರೀ ಬಡಾಯಿ ಕೊಚ್ಕೊಳ್ಳೋದು ಆಟ ನೋಡು ನಿಮ್ಮ ಅತ್ತಿದು. ಅದೆಲ್ಲ ಬಿಡು. ಅಂದಂಗೆ ಏನು ಗೌರಿನ ನೋಡ್ಕೊಂಡು ಹೋದ್ರಂತಲ್ಲ, ಏನಂತಂತ? ಹ್ಞೂ ಬೇಯಕ್ಕ, ಮೊನ್ನೆ ನೋಡ್ಕೊಂಡು ಹೋಗಾರ. ಅವರ ಇವತ್ತು ಹೂ ಹಣ್ಣು ಹಿಡಾಕ್ ಬರ್ತೀನಿ ಅಂತ ಅಂದಾರ. ಅದಕ್ಕೆ ಇವತ್ತು ಲಗುನೇ ಎದ್ದೆಲ್ಲ ಕೆಲಸ ಮಾಡ್ಕೊತಿದ್ವಿ ನೋಡು. ಬಾ 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 ಚಲೋ ಆತು ಬಿಡು. ಮತ್ತು ನಿಮ್ಮತ್ತಿ ಇಲ್ಲ ನನ್ನ ಮಗಳಿಗೆ ಈಗಲೇ ಲಗ್ನ ಮಾಡಂಗಿಲ್ಲವ, ನಮ್ಮ ಮಗಳು ಓದಿ ನೌಕರಿ ತೊಗೊಂಡು 3-4 ವರ್ಷ ಚಂದಂತ ದುಡಿದು ಆಮೇಲೆ ಚಲೋ ಫಾರಿನ್ ಗಂಡನ ನೋಡಿ ಮದುವೆ ಮಾಡ್ತೀನಿ ಅಂತಿದ್ಲು. ಮತ್ತಿನ್ನ ನೋಡಿದ್ರೆ ನಿಮ್ಮ ನಾದ್ನಿ ಇನ್ನು ಓದಾಕ ಕುಂತಾಳಲ್ಲ, ಯಾಕೆ ಹಿಟ್ಲಾಗುನ ಮದುವೆ ಮಾಡಕ್ಕಂತಾರೆ? ಏನಾರು ನಡೆದೈತನ ಒಳಗಡೆ? ಹಂಗೇನಾರು ಇದ್ರೆ ಹೇಳು ನನ್ನ ಮುಂದೆ, ನಾ ಯಾರ ಮುಂದೆ ಹೇಳಂಗಿಲ್ಲವ. ನೀ ನನ್ನ ನಂಬಿ ನನ್ನ ಮುಂದೆ ಒಂದು ಮಾತು ಹೇಳು, ತುಟಕ್ ಅನ್ನಂಗಿಲ್ಲ ನೋಡವ ನಾ ಇನ್ನೊಬ್ರ ಮುಂದೆ. ನೀ ಏನಂತ ತಿಳ್ಕೊಳಕ್ಕೋಗ್ಬಿಡ. ಏನಾರು ಸುದ್ದಿ ಐತನ ಮನ್ಯಾಗ? ಅಯ್ಯೋ ಹಂಗೇನಿಲ್ಲ ಬೇಯಕ್ಕ, ಹುಡುಗ ಸಂಬಂಧ ಚಲೋ ಬಂದೈತಿ. ಈಗ ನೋಡ್ರವ, ನಾವು ಇವಾಗ ನೋಡಾಕೊಂತೀವಿ ಅಂದ್ರೆ ಇನ್ನೊಂದು 2-3 ವರ್ಷಕ್ಕೆ ಚಲೋ ಸಂಬಂಧ ಸಿಗ್ತೈತಲ್ಲ, ಹಂಗೆ ಅನ್ಕೊಂಡು ಹಂಗೆ ಚಲೋ ಮಾಡಿದ್ವಿ, ಚಲೋ ಸಂಬಂಧ ಬಿಡ್ತು. ಹುಡುಗ ಚಲೋ ಅದಾನ, ಒಬ್ಬನ ಮಗ ಬೆಂಗಳೂರಿನಾಗ ಕೆಲಸ ಮಾಡ್ತಾನಂತ. ತಂದಿನೂ ಗೋರ್ಮೆಂಟ್ ನೌಕರಿ ಇತ್ತಂತ, ಮೊನ್ನೆ ರಿಟೈರ್ಮೆಂಟ್ ಆಗೈತಂತ, ಹೊಲ ಆಯ್ತಂತ, ಮನಿ ಐತಂತ, ಎಲ್ಲ ಚಲೋ ಐತಿ. ಅದಕ್ಕೆ ಚಲೋ ಇದ್ದಾಗ ಮಾಡಿಬಿಟ್ರೆ ಚಲೋ ಒಳ್ಳೇದಲ್ಲ ಅಂತಂದು ನಮ್ಮವ ಈಗ ಮದ್ವೆ ಮಾಡಿದ್ರಾತಂತ ಅನ್ಕೊಳಕೊಂತೀವಿ ನೋಡ್ರಿ. ಹೌದನ? ಅದು ಕರೆನ ಬಿಡವ. ಚಲೋ ಸಂಬಂಧ ಬಂದಾಗ ಈಗ ಸಣ್ಣ ವಯಸ್ಸಿನಾಗ ಮದುವೆ ಮಾಡಿದ್ರೆ ಚಲೋ. ಮತ್ತು ಆಯ್ತು ತಗೋರವ, ನನಗೆ ಒತ್ತಾಕೈತಿ, ನಾ ಹೊಲಕ್ಕೆ ಹೋಗ್ತೀನ. ಆಯ್ತು ಬೇಕಾ. ಲಲಿತಾ, ಎಲ್ಲೋಗಿದ್ದೀನಿ ಸವಿ? ಆಗಲಿಂದ ಒದ್ರೆ ಸಾಕಾತ್ ನನಗೆ. ಚರಿಗೆ ತೊಗೊಂಡು ಹೋಗಿದ್ದೆ, ಅದಕ್ಕೂ ಹೋಗ್ಬಾರ್ದಾನೆ ನಿನಗೆ. ನಾನು ಕಸ ಅಂದು ಹೋದ್ರಾತು, ನೀ ನಾನು ಬರೋಷ್ಟಿಗೆ ನೀ ನೀರು ಹಾಕ್ತಿ ಅಂತ ಅಂದ್ಕೊಂಡೆ. ಆದರೆ ಏನು ಮಾಡೋದು, ತಡ್ಕೋಬೇಕಲ್ಲ ಅದು. ಅದಕ್ಕೆ ಹೋಗಿ ಬಂದ್ರಾತಂತ ಹೋಗಿ ನೀ ಒಂದ ಸಮನ ಒದರ್ತೀಯವ ನೀನು. ಅಯ್ಯ ಹೌದನ? ಹೇಳಾರ ಹೋಗ್ಬೇಕಿಲ್ಲ ಯವ್ವ. ನಿನಗೆ ಹೇಳ್ಕೊಂತ ಕುತ್ಕೋನ ಅಷ್ಟು ತಾಳ್ಮೆ ನನಗಿಲ್ಲಾಗಿತ್ತು, ಅದಕ್ಕೆ ಹೋಗಿದ್ದೆ. ಆತಾತು, ಲಘು ಲಗುನ ಕಸ ನಾನು ನೀರು ಹಾಕ್ತೀನಿ, ರಂಗೋಲಿ ಹಾಕೋಣಂತ ಹೊತ್ತಾಕೈತಿ. ಮತ್ತು
ಹ್ಞೂ ಸರಿ ಆಯ್ತು. ಅಂದಂಗ ಭಾಳ ಒಕ್ಕರ್ ಏನೋ ಕೇಳಕ್ಕೆ ಕುಂತಿದ್ರಲ್ಲ. ಅದ ಗೊತ್ತಲ್ಲ, ನಮ್ಮತ್ತಿ ಏನಾರ ಕುಚ್ಕೊಂಡಿರ್ತಾಳ ನನ್ನ ಮಗದ ಹಂಗೆ ಹಿಂಗೆ ಅಂತಂದು, ಹಂಗಾಗಿ ಕೇಳಕ್ಕೆ ಕುಂತಿದ್ರಿ ಯಾಕೆ ಇಷ್ಟು ಲಗುನ ಗೌರಿ ಮದುವೆ ಮಾಡಕ್ಕೆ ಕುಂತೀರಿ, ಮತ್ತು ನಿಮ್ಮತ್ತಿನ ಲೇಟು ಅಂತ ಅಂದಿದ್ಲಲ್ಲ ಅಂತಂದ್ರೆ, ಅದಕ್ಕೆ ಇಲ್ಲ ಚಲೋ ಸಂಬಂಧ ಬಂದ್ರೆ ಕೊಟ್ಬಿಡೋಣ ಅಂತ ನಮ್ಮ ಮಾವಾರ ಅಂದಿದ್ರು. ಹುಡುಕಿದಾಗ ಚಲೋ ಸಂಬಂಧನ ಸಿಕ್ತು, ಅದಕ್ಕೆ ಇವತ್ತು ಹೂವನ್ನು ಇಡಕ್ಕೆ ಬರ್ತಾರ ಅಂತ ಹೇಳಿದೆ. ಹೌದನ, ಚಲೋ ಆತು ಬಿಡು ಅಂತಂದು ಅದನ್ನ ಹೇಳ್ಕೊತ ನಿಂತಿದ್ಲು. ಹ್ಞೂ ಆಕಿಗೆ ಭಾಳ ಒಕ್ಕಗ ಯಾರ ಮನ್ಯಾಗೆ ಏನು ಸುದ್ದಿ ಸಿಗ್ತೈತಿ ಅಂತ ಕಾಯದ ಆಕಿ ಕೆಲಸ. ಹೊಲ್ದಾಗ ಹೋದ್ಮೇಲೆ ಊರ ಮಂದಿ ತುಂಬ ಹೇಳ್ಕೊಂಡು ಅಡ್ಡಾಡ್ಬೇಕಲ್ಲ. ಅಯ್ಯ ಮತ್ತೆ ಹೇಳೋದು ನೋಡ್ಬೇಕಾಗಿತ್ತು. ಯವ್ವ ನೀವು ನನ್ನ ಮುಂದೆ ಏನಾರು ಹೇಳಿದೆ ಅಂದ್ರೆ ಲಲಿತಾ, ನಾನಂತೂ ಯಾರ ಮುಂದೂ ಹೇಳಂಗಿಲ್ಲ ನೋಡವ, ಗಪ್ ಚುಪ್ ಅನ್ನಂಗಿರ್ತೇನೆ ನೋಡವ. ನನ್ನ ತ್ಯಾಲೆ ಯಾರ ಏನಾರ ಇಂಥ ಗುಟ್ಟಿನ ಮಾತಂತವು ಇಂಥವು ಏನಾರು ಹೇಳಿದ್ರೆ ಒಬ್ರ ಮುಂದೆ ಹೇಳೋ ಚಟ ಇಲ್ಲ ನೋಡವ ನನಗೆ ಅಂತಂದು ಹೇಳಕ್ಕೆ ಕುಂತಿದ್ಲ. ನನಗಂತೂ ಈಟ್ ನಗು ಬಂದಿತ್ತಂದ್ರೆ ಮತ್ತು ಬೇಡ ನಗೋದಂತಂದು ನಗುನ ಕಂಟ್ರೋಲ್ ಮಾಡ್ಕೊಂಡೀನಿ ಗೊತ್ತನ. ನಮ್ಮೂರಾಗ ಅದು ಈ ಭಾಳ ಒಕ್ಕನ ಮುಂದೆ ಹೇಳೋದು ಒಂದ, ಊರು ತುಂಬ ಡಂಗ್ರ ಸಾರೋದು ಒಂದ, ಏನು ವ್ಯತ್ಯಾಸ ಇಲ್ಲ ನೋಡು. ಅದು ಖರೇನ, ನಮ್ಗೆ ಹಿಂಗೆ ಗೊತ್ತಿಲ್ಲದೆ ಇರೋ ವಿಷಯನ ಅದೇನು. ಅಂದಂಗ ಸವಿ, ಈಗ ನಾವು ಬಟ್ಟೆ ಹೊಲ್ಯಾಕ ಇನ್ನೊಂದಿಬ್ರನ ಇಲ್ಲ ಇನ್ನೊಂದು 3 ಜನನ ಸ್ವಲ್ಪ ಸೇರಿಸ್ಕೊಳ್ಳೋಣ, ಒಂದು 3 ಜನ ಆಳು ಇಟ್ಕೊಳೋಣ ಅಂತ ಅಂದ್ಕೊಂಡಿದ್ವಲ್ಲ. ಅದಾಗಲೇ ಊರಾಗ ಎಲ್ರಿಗೂ ಗೊತ್ತಾಗಿತ್ತು ನೋಡು. ಕೇಳಿಲ್ಲ ಭಾಳ ಒಕ್ಕ, ಯವ್ವ ಹಂಗೇನಾರ ಇದ್ರೆ ಹೇಳ ಯವ್ವ ನಾನು ಬರ್ತೀನಿ ಅಂತಂದು. ಹೌದು, ಅಕ್ಕಿನ ಏನಾರ ನಾವು ಏನಾರ ಸೇರಿಸ್ಕೊಂಡ್ವಿ ಅಂದ್ರೆ, ಅಕ್ಕಿನ ಏನಾರ ಕರ್ಕೊಂಡ್ವಿ ಅಂತಂದ್ರೆ ಮುಗಿದು ಹೋದ ಕತಿ. ನಮ್ಮ ಮನ್ಯಾಗ ದಿನಾ ಒಂದಕ್ಕೂ ಜಗಳ ನೋಡು. ಎದಕ್ಲೆ ಮತ್ತಿನ್ನೇನು, ಮೊದಲ ನಮಗೂ ನಮ್ಮ ಅತ್ತೆಯರಿಗೂ ಆಗಲ್ಲ ಅನ್ನೋದು ನಮ್ಮ ಇಡೀ ಊರಿಗೆ ಗೊತ್ತೈತಿ. ಇನ್ನು ಭಾಳ ಒಕ್ಕ ಏನಾರ ಬಂದ್ಲಂದ್ರೆ ಮುಗಿದ ಕತಿ. ಇದ್ದಿದ್ದೊಂದು ಇಲ್ಲಾಗಿದ್ದೊಂದು ಸೇರಿಸಿ ನಮ್ಮ ಹತ್ರ ಇರೋದನ್ನು ನಮ್ಮ ಅತ್ತಿ ಹತ್ರ, ನಮ್ಮ ಅತ್ತಿಯ ಹತ್ರ ತಿಳ್ಕೊಂಬಂದು ನಮ್ಮ ಹತ್ರ ಹಿಂಗೆ ಅಪ್ಪಿನ ಚುಚ್ಚಿ 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 ದಿನಾ ಜಗಳ ಆಗಂಗೆ ಮಾಡ್ತಾಳೆ ನೋಡಷ್ಟ. ಅದು ಕರೆನ, ಮತ್ತು ಹಂಗಾಗದಂತೂ ನಿಜಾನ. ಅದಕ್ಕೆ ಊರಾಗ ಈಕಿ ಭಾಳ ಒಕ್ಕನ್ನ ಲೌಡ್ ಸ್ಪೀಕರ್ ಅಂತಾರೆ ಅದಕ್ಕೆ. ಅದು ಕರೆನ, ಮತ್ತು ಆಕಿ ಇರೋದು ಹಂಗೈತಿ, ಊರಾಗ ಹೇಳೋದು ಹಂಗೆ ಹೇಳ್ತಾರೆ. ಬಾ 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 ಬಾ, ರಂಗೋಲಿ ಭಾರಿ ಐತಿ ಬಿಡ್ರವ. ಅಮ್ಮರ ರಂಗೋಲಿ ಚಂದ ಆಗೈತನ್ರಿ? ಏಯ್ ಭಾರಿ ಆಗೈತವ ರಂಗೋಲಿ, ನೋಡಲ್ಲಿ ಅಂಗಳ ತುಂಬ ರಂಗೋಲಿ ಎಷ್ಟು ಚಂದ ಕಾಣಕೋದೈತೆ ನೋಡಿ. ಮನೆಗೆ ಬಂದು ಬೀಗರು ಈ ರಂಗೋಲಿ ನೋಡಿನ ಪಿದ ಆಗ್ಬಿಡ್ಬೇಕು ನೋಡು. ಹ್ಞೂ ರೀ ಅಮ್ಮರ, ಅದಕ್ಕೆ ರಂಗೋಲಿ ಚಂದ ಕಾಣಲಿ ಅಂತನ ಬರೋಬ್ಬರಿ ಅರ್ಧ ತಾಸು ಮೇಲಾತ್ರಿ ನಾವು ಕುತ್ಕೊಂಡು ಆತು. ಇನ್ನೊಂದು ತಟ್ಟಗೆ ಈ ಕಡೆ ಬಾರ್ಡರ್ ಕಡೆ ಇನ್ನೊಂದು ಚೂರು ಸರಿ ಮಾಡ್ಕೊಂಡ್ವಿ ಅಂದ್ರೆ ಮುಗಿದತ್ರಿ. ರಂಗೋಲಿ ಇಷ್ಟ ಆತಲ್ರಿ? ಅಗದಿ ಮಸ್ತ್ ಐತಿ ನೋಡು ರಂಗೋಲಿ ಮಾತ್ರ, ನಂಗಂತೂ ಭಾಳ ಇಷ್ಟ ಆತ ನೋಡುವ. ಎಷ್ಟು ಚಂದ ಕಾಣಕೊಂತೈತಿ ನೋಡು. ಅನ್ನಂಗೆ ಯಾರು ಹುಡುಕಿದ್ದೆ ಇಂಥ ಡಿಸೈನ್? ಅಯ್ಯ ಇಲ್ಲ ರೀ ಅಮ್ಮರ, ಹಂಗೆ ಸಣ್ಣದಾಗ ಹಾಕೊಂತ ಬಂದ್ವಿ, ಹಿಂಗೆ ಮಾಡೋಣ ಅಂತ ಅನ್ಕೊಂತ ಇಬ್ರು ಹಂಗೆ ಮಾತಾಡ್ಕೊತ ಡಿಸೈನ್ ಹಾಕಿದ್ವಿ ಅಮ್ಮರ. ಇಲ್ಲಿ ತನಕ ಬಂತು ಸಾಕಂದ್ರೆ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಂದೆ. ಸಾಕು ಇಷ್ಟ ಸಾಕು. ನೀವೇನು ಪೂರ ಅಂಗಳು ತುಂಬ ಮಾಡ್ಬೇಕಂತ ಮಾಡಿರ? ಮೊದಲ ರಂಗೋಲಿ ತುಳಿಬಾರ್ದಲ್ಲ, ಮತ್ತು ಅಡ್ಡಾಡಕ್ಕೆ ಜಾಗ ಇರಲಿ. ಈಗೇನೈತಲ್ಲ ಇಷ್ಟು ಕರೆಕ್ಟ್ ಐತೆ ನೋಡು, ಅಷ್ಟೇ ಸಾಕು. ಸರಿ ರೀ ಅಮ್ಮಾರ. ಅಂದಂಗೆ ನಿಮ್ಗೆ ಚಾ ಮಾಡ್ಕೊಡ್ತಿರ್ತಾರೆ ರೀ. ನೀವಿನ್ನೂ ಎದ್ದಿಲ್ಲಾಗಿದ್ರಲ್ಲ, ಮನ್ಯಾಗೂ ಇನ್ನೂ ಯಾರೂ ಇಲ್ಲಿ ಎದ್ದಿಲ್ಲಾಗಿದ್ರು. ಅದಕ್ಕೆ ಮೊದಲು ಹೊರಗಡೆ ಅಂಗಳ ಕಸ ನೀರು ಹಾಕಿ ರಂಗೋಲಿ ಹಾಕಿದ್ರಾತಂತಂದು ಸೀದಾ ಇಲ್ಲಿಗೆ ಬಂದ್ವಿ ನಾವು. ಇಲ್ಲ ಆರಾಮಾಗಿ ಮಾಡ್ರಿ. ಅಂದಂಗೆ ಒಳಗಡೆ ಅಡುಗೆ ಮನ್ಯಾಗ ಕೆಲಸ ಕಸ ಮುಸುರಿ ಅದೆಲ್ಲ ಮುಸುರಿ ತಿಕ್ಕೋದಾಗೈತೆ ರೀ ಅಮ್ಮಾರ. ಅಮ್ಮಾರ ಅವು ಒಟ್ಟು ಕಸ ಅನ್ನೋದಾಗೈತಿ, ನೆಲ ಒರೆಸೋದಾಗೈತಿ, ಮುಸುರಿನ ತಿಕ್ಕಿಡೋದಾಗೈತಿ. ಚಾ ಕಿಡಬೇಕಂತ ಅಂದ್ಕೊಂಡ್ವಿ, ಒಮ್ಮೆಗೆ ನೀವೆಲ್ಲ ಎದ್ದ ಮೇಲೆ ಇಟ್ರಾತಂತಂದು ಬಿಟ್ಟಿವ್ರಿ ಅಮ್ಮಾರ. 2 ನಿಮಿಷ ರೀ, ಮುಗೀತು ಕೈ ತಗೊಂಡು ಚಾ ಕಿಟ್ಬಿಡ್ತೀನಿ. ಆತ ಹಗುರ್ಕ ಮಾಡ್ರಿ, ಏನು ಅವಸರ ಇಲ್ಲ. ಅಂದಂಗೆ ಇನ್ಮೇಲೆ ನಿಮ್ಮ ಜೊತೆ ಗೌರಿನೂ ಸೇರಿಸ್ಕೊರಿ ಕೆಲಸ ಮಾಡಕ್ಕೆ. ನಾಳೆ ಗಂಡನ ಮನೆಗೆ ಹೋದ್ಮೇಲೆ ಹಿಂಗೆ 10 ಗಂಟೆಗೆ ಎದ್ದೆ 12 ಗಂಟೆಗೆ ಎದ್ದೆ ಅಂದರೆ ನಡೆಯಂಗಿಲ್ಲ. ಸೊಕಾಸಕ್ಕಿಗೂ ಒಂದು ಸ್ವಲ್ಪ ಅಡುಗೆ ಮಾಡೋದು, ಮನೇನ ಕೆಲಸ ಎಲ್ಲ ಮಾಡೋದು ಹೇಳ್ಕೊಡ್ರಿ ನೀವು. ಅವ್ರವು ಅಂತ ಹೇಳ್ಕೊಡ್ಲಿಲ್ಲ, ಕೊನೆ ಪಕ್ಷ ನೀವರ ಹೇಳ್ಕೊಡ್ರಿ. ಇಲ್ಲ ಅಂದ್ರೆ ನಾಳೆ ಗಂಡನ ಮನೆಯಾಗ ಮರ್ಯಾದೆ ಓದಿಗಿದಿತ್ತು. ಸರಿ ರೀ ಅಮ್ಮಾರ, ನಾವೇನೇ ಹೇಳ್ಕೊಡಕ್ಕೆ ರೆಡಿ ಅದೀವಿ ರೀ. ಆದ್ರೆ ಅಕ್ಕಿಗೂ ಕಲಿಬೇಕು ಅಂತಂದು ಇರ್ಬೇಕಲ್ಲ ರೀ ಅಮ್ಮಾರ ತಲೆಯಾಗ. ಅದು ಅಲ್ದಾಗ ಗೊತ್ತಲ್ರಿ ಅತ್ತೆಯರು, ನಾವೇನಾರು ಕೆಲಸ ಹೇಳಿಬಿಟ್ವಿ ಅಂದ್ರೆ ಒಮ್ಮಿಗೆ ಸಿಟ್ಟಿಗೆ ಹೋಗ್ಬಿಡ್ತಾರೀಪ್ಪ. ಹಾಗಾಗಿ ನಾವು ಸುಮ್ಮನೆ ಆಗ್ಬಿಡ್ತೀವಿ ರೀ. ಅದು ಸರಿನಾ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ನಾನು ಹೇಳ್ತೀನಂತ ಸರಿಯಾಗಿ ನೀವು ಆಮೇಲೆ ಹೇಳ್ಕೊಡಂತ್ರಿ ಅಂತ. ಇನ್ಮೇಲೆ ನಾನು ಮನ್ಯಾಗ ಸ್ಟ್ರಿಕ್ಟ್ ಆಗಿರ್ತೀನಿ, ಅವಾಗ ಎಲ್ಲರೂ ಬಗ್ಗುತ್ತಾರೆ. ಸರಿ ಆತ್ರಿ ಅಮ್ಮಾರ. ರಂಗೋಲಿ ಮಾತ್ರ ಮಸ್ತಾಗೈತಿ ನೋಡ್ರವ. ಸರಿ ಆತ್ರಿ ಅಮ್ಮಾರ. ಅಂದಂಗೆ ನೀವಿಬ್ರು ಇವತ್ತು ಚಂದನತಂಗೆ ರೆಡಿ ಆಗ್ರಿ. ಚಲೋ ಸೀರೆ ಈಗಿರಿ ಉಟ್ಕೊಂಡು ಹೂಗಿವು ಎಲ್ಲ ತಂದಾರ ನೋಡ್ರಿ. ಚಂದನತಂಗೆ ಸೀರೆಗಿರಿ ಉಟ್ಕೊಂಡು ಹೂಗಿವೆಲ್ಲ ಹಾಕ್ಕೊಂಡು ಚಂದನತಂಗೆ ರೆಡಿ ಆಗ್ರಿ. ಮತ್ತೆ ಇದ ಸೀರೆಯಾಗ ಇರಾಕ್ ಹೋಗ್ಬೇಡ್ರಿ.
ಅಯ್ಯೋ ಇಲ್ರಿ ಅಮ್ಮರ, ನಾವು ನಿನ್ನೆ ರಾತ್ರಿನ ತೆಗೆದಿಟ್ಟಿವ್ರಿ ಸೀರಿನ. ನಾಳೆಗೆ ಉಟ್ಕೊಂಡ್ರೆ ಆತು ಚಂದನ ತಂಗ, ಬೆಳಿಗ್ಗೆ ಹುಡ್ಕಕ್ಕೆ ಟೈಮ್ ಇರಲ್ಲ, ಪುರ್ಸೊತ್ತಿರಲ್ಲ ಅಂತಂದು. ಆಮೇಲೆ ನೋಡ್ರಿ ಕೆಲಸ ಎಲ್ಲ ಮುಗಿದ ಮೇಲೆ ಚಂದನ ತಂಗ ರೆಡಿ ಆಗಿಬಿಡ್ತೀವಿ ನಾವು. ಸರಿ ನಾವ ಆತು. ಲಲಿತಾ, ಇವತ್ತು ನನಗೆ ಚಂದನ ತಂಗ ಇಟ್ಟು ಪಿನ್ ಮಾಡಿ ಚಂದನ ತಂಗ ಸೀರೆ ಉಡ್ಸ. ಹಂಗೆ ನಿನ್ನ ಹತ್ರ ಅದು ನೆಕ್ಲೇಸ್ ಐತಲ್ಲ, ನಂಗೆ ಭಾಳ ಇಷ್ಟ ಆಕೈತಲ್ಲ, ನಂಗೆ ಇವತ್ತು ಅದನ್ನ ನೆಕ್ಲೇಸ್ ಕೊಡ. ಆತು ತಗೋರ ಯವ್ವ, ಕೊಡ್ತೀನಿ. ನೀ ಬೇಡ ಅಂದರೂ ನಾನು ನಿಂಗೆ ಇವತ್ತು ಅದೇ ನೆಕ್ಲೇಸ ಕೊಡ್ಬೇಕಂತ ಇದ್ದೆ. ನಿಂಗೆ ಆ ನೆಕ್ಲೇಸ್ ಭಾಳ ಇಷ್ಟ ಅಲ್ಲ, ಕೊಡ್ತೀನಿ ತಗೋ. ನೀನು ಹೆಂಗೆ ಅಂತಿದ್ದಿ ಹಂಗೆ ಸೀರೆ ಉಡಿಸ್ತೀನಂತ, ಸರಿನಾ? ಸರಿ ಆತು.